ವೆಲ್ಕಮ್ ಬ್ಯಾಕ್. ನೀವು ಅನೇಕ ರೀತಿಯ ಕಳ್ಳರನ್ನ ನೋಡಿರ್ತೀರಾ. ವಿಚಿತ್ರ ವಿಭಿನ್ನವಾದಂತಹ ಕಳ್ಳರಿರ್ತಾರೆ. ಆದ್ರೆ ಇಲ್ಲೊಬ್ಬ ಕಳ್ಳ ತಾನು ಕಳ್ಳತನ ಮಾಡೋದಕ್ಕೂ ಮೊದಲು ದೇವರಿಗೆ ಕೈ ಮುಗಿದು ಆನಂತರ ಕಳ್ಳತನ ಕಿಳಿದಿದ್ದಾನೆ. ಬರೋಬ್ಬರಿ 80,000 ರೂಪಾಯಿ ಎಗರಿಸಿರೋದು. ಇದೇ ವಿಜುವಲ್ಸ್ ಅದನ್ನು ಗಮನಿಸ್ತಾ ಇದೀವಿ. ಇದು ಸಿಸಿಟಿವಿ ಫುಟೇಜಸ್. ಕಳ್ಳ ಬರ್ತಾನೆ, ಆರಾಮಾಗಿ ಬಂದು ಆನಂತರದಲ್ಲಿ ಅಲ್ಲೇ ದೇವ್ರ ಫೋಟೋ ಇರುತ್ತೆ. ಆ ದೇವ್ರ ಫೋಟೋ ಕೈ ಮುಗಿದು ಕೆಲಸ ಒಳ್ಳೆ ರೀತಿಯಲ್ಲಿ ಆಗ್ಲಪ್ಪ ಅನ್ನುವಂತಹ ರೀತಿಯಲ್ಲಿ ಕೈ ಮುಕ್ಕೊಂಡು ಆನಂತರ ಅಲ್ಲಿ ಒಳಗಡೆ ಡ್ರಾವರ್ ಅಲ್ಲಿ 80,000 ಇರುತ್ತೆ. 80,000 ರೂಪಾಯಿಯನ್ನ ಎಗರಿಸಿರೋದು. ಅಕ್ಟೋಬರ್ 21ಕ್ಕೆ ನಡೆದಿರುವಂತಹ ಘಟನೆ ಇದು. ರಾತ್ರಿ 2 ಗಂಟೆ ಸುಮಾರಿಗೆ 1:19 ರಾತ್ರಿ ನಡೆದಿರುವಂತಹ ಘಟನೆ. ದೇವರಿಗೆ ಕೈ ಮುಗಿದು ತಿಜೋರಿಗೆ ಕನ್ನ ಹಾಕಿದ್ದಾನೆ ಈ ಚಾಲಾಕಿ ಕಳ್ಳ. ತರೀಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೇಂಟ್ ಅಂಗಡಿಯಲ್ಲಿ ನಡೆದಿರುವಂತಹ ಕಳ್ಳತನ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳನ ಈ ಕರಾಮತ್ತು ಸೆರೆಯಾಗಿದೆ, ಕೈ ಚಳಕ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಬಹಳ ಕ್ಲಿಯರ್ ಆಗಿದೆ. ಆದ್ರೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾನೆ. ಯಾರಿಗೂ ಪರಿಚಯ ಆಗಬಾರದು, ಗುರುತು ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಠಾಣೆಯಲ್ಲಿ ಕೇಸ್ ಅಂತೂ ದಾಖಲಾಗಿದೆ. ಈ ಚಾಲಾಕಿ ಕಳ್ಳ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಬಲೆ ಬೀಸಿದ್ದಾರೆ. ಸಿಸಿಟಿವಿ ಫುಟೇಜಸ್ ಒಂದು ಸಿಕ್ಕಿದೆ. ಅದರಲ್ಲಿ ಗಮನಿಸಿದ್ರೆ ಈ ಕಳ್ಳ ಮೊದಲು ಬಂದಂತಹ ಸಂದರ್ಭದಲ್ಲಿ ದೇವ್ರ ಫೋಟೋ ಕಾಣಿಸುತ್ತೆ. ದೇವ್ರ ಫೋಟೋಗೆ ಕೈ ಮುಕ್ಕೊಂತಾನೆ. ಕೆಲಸ ಎಲ್ಲ ಆರಾಮಾಗಿ ಆಗ್ಲಿ ಅನ್ನುವಂತಹ ರೀತಿಯಲ್ಲಿ ಆನಂತರ 80,000 ಕೈಗೆ ನೋಡಿ, ಅಲ್ಲಿ ಕೈ ಮುಕ್ಕೊಂಡಿದ್ ನೋಡು, ಗಮನಿಸಿದ್ರಲ್ಲ. ಕೈ ಮುಕ್ಕೊಂಡ ನಂತರದಲ್ಲಿ 80,000 ಸಿಗುತ್ತೆ. 80,000 ಸಿಕ್ಕಿದ್ದನ್ನ ಎಗರಿಸಿ ತಗೊಂಡು ಹೋಗಿದ್ದಾನೆ. ಪೇಂಟ್ ಅಂಗಡಿ ಅದು. ಪೇಂಟ್ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಅಕ್ಟೋಬರ್ 21ನೇ ತಾರೀಕು ರಾತ್ರಿ ಸಮಯದಲ್ಲಿ 1:19ಕ್ಕೆ ನಡೆದಿರುವಂತಹ ಘಟನೆ ಅನ್ನೋದು ಸಿಸಿಟಿವಿ ಫುಟೇಜಸ್ ಹೇಳ್ತಾ ಇದೆ. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆದಿರುವಂತಹ ಘಟನೆ. ಮೊದಲು ದೇವ್ ಫೋಟೋಗೆ ಕೈ ಮುಗಿದು ಆ ನಂತರ ಕಳ್ಳತನ ಮಾಡಿರೋದು. ಸದ್ಯಕ್ಕೆ ಈ ಚಾಲಾಕಿ ಕಳ್ಳ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜಸ್ ಅನ್ನ ಆಧರಿಸಿ ಈತನಿಗೆ ಬಲೆ ಬೀಸಿದ್ದಾರೆ. ವೆಲ್ಕಮ್ ಬ್ಯಾಕ್. ನೀವು ಅನೇಕ ರೀತಿಯ ಕಳ್ಳರನ್ನ ನೋಡಿರ್ತೀರಾ. ವಿಚಿತ್ರ ವಿಭಿನ್ನವಾದಂತಹ ಕಳ್ಳರಿರ್ತಾರೆ. ಆದ್ರೆ ಇಲ್ಲೊಬ್ಬ ಕಳ್ಳ ತಾನು ಕಳ್ಳತನ ಮಾಡೋದಕ್ಕೂ ಮೊದಲು ದೇವರಿಗೆ ಕೈ ಮುಗಿದು ಆನಂತರ ಕಳ್ಳತನ ಕಿಳಿದಿದ್ದಾನೆ. ಬರೋಬ್ಬರಿ 80,000 ರೂಪಾಯಿ ಎಗರಿಸಿರೋದು. ಇದೇ ವಿಜುವಲ್ಸ್ ಅದನ್ನು ಗಮನಿಸ್ತಾ ಇದೀವಿ. ಇದು ಸಿಸಿಟಿವಿ ಫುಟೇಜಸ್. ಕಳ್ಳ ಬರ್ತಾನೆ, ಆರಾಮಾಗಿ ಬಂದು ಆನಂತರದಲ್ಲಿ ಅಲ್ಲೇ ದೇವ್ರ ಫೋಟೋ ಇರುತ್ತೆ. ಆ ದೇವ್ರ ಫೋಟೋ ಕೈ ಮುಗಿದು ಕೆಲಸ ಒಳ್ಳೆ ರೀತಿಯಲ್ಲಿ ಆಗ್ಲಪ್ಪ ಅನ್ನುವಂತಹ ರೀತಿಯಲ್ಲಿ ಕೈ ಮುಕ್ಕೊಂಡು ಆನಂತರ ಅಲ್ಲಿ ಒಳಗಡೆ ಡ್ರಾವರ್ ಅಲ್ಲಿ 80,000 ಇರುತ್ತೆ. 80,000 ರೂಪಾಯಿಯನ್ನ ಎಗರಿಸಿರೋದು. ಅಕ್ಟೋಬರ್ 21ಕ್ಕೆ ನಡೆದಿರುವಂತಹ ಘಟನೆ ಇದು. ರಾತ್ರಿ 2 ಗಂಟೆ ಸುಮಾರಿಗೆ 1:19 ರಾತ್ರಿ ನಡೆದಿರುವಂತಹ ಘಟನೆ. ದೇವರಿಗೆ ಕೈ ಮುಗಿದು ತಿಜೋರಿಗೆ ಕನ್ನ ಹಾಕಿದ್ದಾನೆ ಈ ಚಾಲಾಕಿ ಕಳ್ಳ. ತರೀಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೇಂಟ್ ಅಂಗಡಿಯಲ್ಲಿ ನಡೆದಿರುವಂತಹ ಕಳ್ಳತನ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳನ ಈ ಕರಾಮತ್ತು ಸೆರೆಯಾಗಿದೆ, ಕೈ ಚಳಕ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಬಹಳ ಕ್ಲಿಯರ್ ಆಗಿದೆ. ಆದ್ರೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾನೆ. ಯಾರಿಗೂ ಪರಿಚಯ ಆಗಬಾರದು, ಗುರುತು ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಠಾಣೆಯಲ್ಲಿ ಕೇಸ್ ಅಂತೂ ದಾಖಲಾಗಿದೆ. ಈ ಚಾಲಾಕಿ ಕಳ್ಳ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಬಲೆ ಬೀಸಿದ್ದಾರೆ. ಸಿಸಿಟಿವಿ ಫುಟೇಜಸ್ ಒಂದು ಸಿಕ್ಕಿದೆ. ಅದರಲ್ಲಿ ಗಮನಿಸಿದ್ರೆ ಈ ಕಳ್ಳ ಮೊದಲು ಬಂದಂತಹ ಸಂದರ್ಭದಲ್ಲಿ ದೇವ್ರ ಫೋಟೋ ಕಾಣಿಸುತ್ತೆ. ದೇವ್ರ ಫೋಟೋಗೆ ಕೈ ಮುಕ್ಕೊಂತಾನೆ. ಕೆಲಸ ಎಲ್ಲ ಆರಾಮಾಗಿ ಆಗ್ಲಿ ಅನ್ನುವಂತಹ ರೀತಿಯಲ್ಲಿ ಆನಂತರ 80,000 ಕೈಗೆ ನೋಡಿ, ಅಲ್ಲಿ ಕೈ ಮುಕ್ಕೊಂಡಿದ್ ನೋಡು, ಗಮನಿಸಿದ್ರಲ್ಲ. ಕೈ ಮುಕ್ಕೊಂಡ ನಂತರದಲ್ಲಿ 80,000 ಸಿಗುತ್ತೆ. 80,000 ಸಿಕ್ಕಿದ್ದನ್ನ ಎಗರಿಸಿ ತಗೊಂಡು ಹೋಗಿದ್ದಾನೆ. ಪೇಂಟ್ ಅಂಗಡಿ ಅದು. ಪೇಂಟ್ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಅಕ್ಟೋಬರ್ 21ನೇ ತಾರೀಕು ರಾತ್ರಿ ಸಮಯದಲ್ಲಿ 1:19ಕ್ಕೆ ನಡೆದಿರುವಂತಹ ಘಟನೆ ಅನ್ನೋದು ಸಿಸಿಟಿವಿ ಫುಟೇಜಸ್ ಹೇಳ್ತಾ ಇದೆ. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆದಿರುವಂತಹ ಘಟನೆ. ಮೊದಲು ದೇವ್ ಫೋಟೋಗೆ ಕೈ ಮುಗಿದು ಆ ನಂತರ ಕಳ್ಳತನ ಮಾಡಿರೋದು. ಸದ್ಯಕ್ಕೆ ಈ ಚಾಲಾಕಿ ಕಳ್ಳ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜಸ್ ಅನ್ನ ಆಧರಿಸಿ ಈತನಿಗೆ ಬಲೆ ಬೀಸಿದ್ದಾರೆ. ವೆಲ್ಕಮ್ ಬ್ಯಾಕ್. ನೀವು ಅನೇಕ ರೀತಿಯ ಕಳ್ಳರನ್ನ ನೋಡಿರ್ತೀರಾ. ವಿಚಿತ್ರ ವಿಭಿನ್ನವಾದಂತಹ ಕಳ್ಳರಿರ್ತಾರೆ. ಆದ್ರೆ ಇಲ್ಲೊಬ್ಬ ಕಳ್ಳ
ತಾನು ಕಳ್ಳತನ ಮಾಡೋದಕ್ಕೂ ಮೊದಲು ಕೈ ಮುಗಿದು ದೇವರಿಗೆ ಕೈ ಮುಗಿದು ಆನಂತರ ಕಳ್ಳತನ ಕಿಳಿದಿದ್ದಾನೆ. ಬರೋಬ್ಬರಿ 80,000 ರೂಪಾಯಿ ಎಗರಿಸಿರೋದು. ಇದೇ ವಿಜುವಲ್ಸ್ ಅದನ್ನು ಗಮನಿಸ್ತಾ ಇದೀವಿ. ಇದು ಸಿಸಿಟಿವಿ ಫುಟೇಜಸ್. ಕಳ್ಳ ಬರ್ತಾನೆ, ಆರಾಮಾಗಿ ಬಂದು ಆನಂತರದಲ್ಲಿ ಅಲ್ಲೇ ದೇವ್ರ ಫೋಟೋ ಇರುತ್ತೆ, ಆ ದೇವ್ರ ಫೋಟೋ ಕೈ ಮುಗಿದು ಕೆಲಸ ಒಳ್ಳೆ ರೀತಿಯಲ್ಲಿ ಆಗ್ಲಪ್ಪ ಅನ್ನುವಂತಹ ರೀತಿಯಲ್ಲಿ ಕೈ ಮುಕ್ಕೊಂಡು ಆನಂತರ ಅಲ್ಲಿ ಒಳಗಡೆ ಡ್ರಾವರ್ ಅಲ್ಲಿ 80,000 ಇರುತ್ತೆ. 80,000 ರೂಪಾಯಿಯನ್ನ ಎಗರಿಸಿರೋದು. ಅಕ್ಟೋಬರ್ 21ಕ್ಕೆ ನಡೆದಿರುವಂತಹ ಘಟನೆ ಇದು. ರಾತ್ರಿ 2 ಗಂಟೆ ಸುಮಾರಿಗೆ 1:19 ರಾತ್ರಿ ನಡೆದಿರುವಂತಹ ಘಟನೆ. ದೇವರಿಗೆ ಕೈ ಮುಗಿದು ತಿಜೋರಿಗೆ ಕನ್ನ ಹಾಕಿದ್ದಾನೆ ಈ ಚಾಲಾಕಿ ಕಳ್ಳ. ತರೀಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೇಂಟ್ ಅಂಗಡಿಯಲ್ಲಿ ನಡೆದಿರುವಂತಹ ಕಳ್ಳತನ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳನ ಈ ಕರಾಮತ್ತು ಸೆರೆಯಾಗಿದೆ, ಕೈ ಚಳಕ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಬಹಳ ಕ್ಲಿಯರ್ ಆಗಿದೆ. ಆದ್ರೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾನೆ, ಯಾರಿಗೂ ಪರಿಚಯ ಆಗಬಾರದು, ಗುರುತು ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಠಾಣೆಯಲ್ಲಿ ಕೇಸ್ ಅಂತೂ ದಾಖಲಾಗಿದೆ. ಈ ಚಾಲಾಕಿ ಕಳ್ಳ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಬಲೆ ಬೀಸಿದ್ದಾರೆ. ಸಿಸಿಟಿವಿ ಫುಟೇಜಸ್ ಒಂದು ಸಿಕ್ಕಿದೆ. ಅದ್ರಲ್ಲಿ ಗಮನಿಸಿದ್ರೆ ಈ ಕಳ್ಳ ಮೊದಲು ಬಂದಂತಹ ಸಂದರ್ಭದಲ್ಲಿ ದೇವ್ರ ಫೋಟೋ ಕಾಣಿಸುತ್ತೆ, ದೇವ್ರ ಫೋಟೋಗೆ ಕೈ ಮುಕ್ಕೊಂತಾನೆ, ಕೆಲಸ ಎಲ್ಲ ಆರಾಮಾಗಿ ಆಗ್ಲಿ ಅನ್ನುವಂತಹ ರೀತಿಯಲ್ಲಿ. ಆನಂತರ 80,000 ಕೈಗೆ ನೋಡಿ, ಅಲ್ಲಿ ಕೈ ಮುಕ್ಕೊಂಡಿದ್ ನೋಡು, ಗಮನಿಸಿದ್ರಲ್ಲ. ಕೈ ಮುಕ್ಕೊಂಡ ನಂತರದಲ್ಲಿ 80,000 ಸಿಗುತ್ತೆ. 80,000 ಸಿಕ್ಕಿದ್ದನ್ನ ಎಗರಿಸಿ ತಗೊಂಡು ಹೋಗಿದ್ದಾನೆ. ಪೇಂಟ್ ಅಂಗಡಿ ಅದು. ಪೇಂಟ್ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಅಕ್ಟೋಬರ್ 21ನೇ ತಾರೀಕು ರಾತ್ರಿ ಸಮಯದಲ್ಲಿ 1:19ಕ್ಕೆ ನಡೆದಿರುವಂತಹ ಘಟನೆ ಅನ್ನೋದು ಸಿಸಿಟಿವಿ ಫುಟೇಜಸ್ ಹೇಳ್ತಾ ಇದೆ. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆದಿರುವಂತಹ ಘಟನೆ. ಮೊದಲು ದೇವ್ ಫೋಟೋಗೆ ಕೈ ಮುಗಿದು ಆ ನಂತರ ಕಳ್ಳತನ ಮಾಡಿರೋದು. ಸದ್ಯಕ್ಕೆ ಈ ಚಾಲಾಕಿ ಕಳ್ಳ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜಸ್ ಅನ್ನ ಆಧರಿಸಿ ಈತನಿಗೆ ಬಲೆ ಬೀಸಿದ್ದಾರೆ. ವೆಲ್ಕಮ್ ಬ್ಯಾಕ್. ನೀವು ಅನೇಕ ರೀತಿಯ ಕಳ್ಳರನ್ನ ನೋಡಿರ್ತೀರಾ. ವಿಚಿತ್ರ ವಿಭಿನ್ನವಾದಂತಹ ಕಳ್ಳರಿರ್ತಾರೆ. ಆದ್ರೆ ಇಲ್ಲೊಬ್ಬ ಕಳ್ಳ ತಾನು ಕಳ್ಳತನ ಮಾಡೋದಕ್ಕೂ ಮೊದಲು ಕೈ ಮುಗಿದು ದೇವರಿಗೆ ಕೈ ಮುಗಿದು ಆನಂತರ ಕಳ್ಳತನ ಕಿಳಿದಿದ್ದಾನೆ. ಬರೋಬ್ಬರಿ 80,000 ರೂಪಾಯಿ ಎಗರಿಸಿರೋದು. ಇದೇ ವಿಜುವಲ್ಸ್ ಅದನ್ನು ಗಮನಿಸ್ತಾ ಇದೀವಿ. ಇದು ಸಿಸಿಟಿವಿ ಫುಟೇಜಸ್. ಕಳ್ಳ ಬರ್ತಾನೆ, ಆರಾಮಾಗಿ ಬಂದು ಆನಂತರದಲ್ಲಿ ಅಲ್ಲೇ ದೇವ್ರ ಫೋಟೋ ಇರುತ್ತೆ, ಆ ದೇವ್ರ ಫೋಟೋ ಕೈ ಮುಗಿದು ಕೆಲಸ ಒಳ್ಳೆ ರೀತಿಯಲ್ಲಿ ಆಗ್ಲಪ್ಪ ಅನ್ನುವಂತಹ ರೀತಿಯಲ್ಲಿ ಕೈ ಮುಕ್ಕೊಂಡು ಆನಂತರ ಅಲ್ಲಿ ಒಳಗಡೆ ಡ್ರಾವರ್ ಅಲ್ಲಿ 80,000 ಇರುತ್ತೆ. 80,000 ರೂಪಾಯಿಯನ್ನ ಎಗರಿಸಿರೋದು. ಅಕ್ಟೋಬರ್ 21ಕ್ಕೆ ನಡೆದಿರುವಂತಹ ಘಟನೆ ಇದು. ರಾತ್ರಿ 2 ಗಂಟೆ ಸುಮಾರಿಗೆ 1:19 ರಾತ್ರಿ ನಡೆದಿರುವಂತಹ ಘಟನೆ. ದೇವರಿಗೆ ಕೈ ಮುಗಿದು ತಿಜೋರಿಗೆ ಕನ್ನ ಹಾಕಿದ್ದಾನೆ ಈ ಚಾಲಾಕಿ ಕಳ್ಳ. ತರೀಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೇಂಟ್ ಅಂಗಡಿಯಲ್ಲಿ ನಡೆದಿರುವಂತಹ ಕಳ್ಳತನ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳನ ಈ ಕರಾಮತ್ತು ಸೆರೆಯಾಗಿದೆ, ಕೈ ಚಳಕ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಬಹಳ ಕ್ಲಿಯರ್ ಆಗಿದೆ. ಆದ್ರೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾನೆ, ಯಾರಿಗೂ ಪರಿಚಯ ಆಗಬಾರದು, ಗುರುತು ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಠಾಣೆಯಲ್ಲಿ ಕೇಸ್ ಅಂತೂ ದಾಖಲಾಗಿದೆ. ಈ ಚಾಲಾಕಿ ಕಳ್ಳ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಬಲೆ ಬೀಸಿದ್ದಾರೆ. ಸಿಸಿಟಿವಿ ಫುಟೇಜಸ್ ಒಂದು ಸಿಕ್ಕಿದೆ. ಅದ್ರಲ್ಲಿ ಗಮನಿಸಿದ್ರೆ ಈ ಕಳ್ಳ ಮೊದಲು ಬಂದಂತಹ ಸಂದರ್ಭದಲ್ಲಿ ದೇವ್ರ ಫೋಟೋ ಕಾಣಿಸುತ್ತೆ, ದೇವ್ರ ಫೋಟೋಗೆ ಕೈ ಮುಕ್ಕೊಂತಾನೆ, ಕೆಲಸ ಎಲ್ಲ ಆರಾಮಾಗಿ ಆಗ್ಲಿ ಅನ್ನುವಂತಹ ರೀತಿಯಲ್ಲಿ. ಆನಂತರ 80,000 ಕೈಗೆ ನೋಡಿ, ಅಲ್ಲಿ ಕೈ ಮುಕ್ಕೊಂಡಿದ್ ನೋಡು, ಗಮನಿಸಿದ್ರಲ್ಲ. ಕೈ ಮುಕ್ಕೊಂಡ ನಂತರದಲ್ಲಿ 80,000 ಸಿಗುತ್ತೆ. 80,000 ಸಿಕ್ಕಿದ್ದನ್ನ ಎಗರಿಸಿ ತಗೊಂಡು ಹೋಗಿದ್ದಾನೆ. ಪೇಂಟ್ ಅಂಗಡಿ ಅದು. ಪೇಂಟ್ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಅಕ್ಟೋಬರ್ 21ನೇ ತಾರೀಕು ರಾತ್ರಿ ಸಮಯದಲ್ಲಿ 1:19ಕ್ಕೆ ನಡೆದಿರುವಂತಹ ಘಟನೆ ಅನ್ನೋದು ಸಿಸಿಟಿವಿ ಫುಟೇಜಸ್ ಹೇಳ್ತಾ ಇದೆ. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆದಿರುವಂತಹ ಘಟನೆ. ಮೊದಲು ದೇವ್ ಫೋಟೋಗೆ ಕೈ ಮುಗಿದು ಆ ನಂತರ ಕಳ್ಳತನ ಮಾಡಿರೋದು. ಸದ್ಯಕ್ಕೆ ಈ ಚಾಲಾಕಿ ಕಳ್ಳ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜಸ್ ಅನ್ನ ಆಧರಿಸಿ ಈತನಿಗೆ ಬಲೆ ಬೀಸಿದ್ದಾರೆ.